ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಫೇವ್ರೇಟ್ ವೆಜ್ ಪಲಾವ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಈಸಿಯಾಗಿ 10 ಮಿನಿಟ್ಸಲ್ಲಿ ಆಗಿಬಿಡುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದ್ಯಾಟ್ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇದಕ್ಕೆ ಇಂಗ್ರೀಡಿಯೆಂಟ್ ಏನೇನು ಬೇಕಂದರೆ ಕೊತ್ತಂಬರಿ, ಪುದೀನ, ಹಾಗೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಸ್ವಲ್ಪ, ಹಾಗೆ ಸ್ವಲ್ಪ ಕಾಯಿ, ಹಾಗೆ ಒಂದು ಈರುಳ್ಳಿ. ಕೆಲವೊಂದು ಸರಿ ನಾನು ಇದನ್ನು ಸ್ವಲ್ಪ ಎಣ್ಣೆಲಿ ಹುರ್ಕೊಂಡು ಹಾಕೊತೀನಿ. ಇಲ್ಲ ಅಂತ ಅಂದರೆ ಈ ಥರನೂ ಹಸಿದೇ ರುಬ್ಕೊಂಡು ಆಮೇಲೆ ನೀವು ಎಣ್ಣೆಲಿ ಫ್ರೈ ಮಾಡೋದ್ರಿಂದನೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು, ಚಕ್ಕೆ ಲವಂಗ ಸ್ವಲ್ಪ ಇಷ್ಟೇ ಸಾಕು, ತುಂಬ ಮಸಾಲೆ ಇದ್ರೂ ಚೆನ್ನಾಗಿರಲ್ಲ. ಹಾಗೆ ಇಲ್ಲಿ ಶುಂಠಿ, ಹಾಗೆ ಸ್ವಲ್ಪ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ, ಒಂದು ಈರುಳ್ಳಿನ ಹಾಕಿ, ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪ ನೀರು ಹಾಕಿ ಈ ಥರ ನುಣ್ಣಗೆ ರುಬ್ಕೊಳ್ಬೇಕು. ಹಾಗೆ ಇದನ್ನು ಇನ್ನೊಂದು ಬೌಲಿಗೆ ತೊಗೊತಾ ಇದ್ದೀನಿ. ಇದೇ ಜಾರಿಗೆ ನಾನು 2 ಮೀಡಿಯಮ್ ಸೈಜ್ ಟೊಮ್ಯಾಟೋನ ರುಬ್ಬಿಟ್ಕೊತಾ ಇದ್ದೀನಿ. ಹಾಗೆ ಕೂಡ ಹಾಕಿದ್ರೂ ಓಕೆ, ಬಟ್ ಹಾಕೋದ್ರಿಂದ ಇನ್ನೊಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಹಾಗೆ ಇವಾಗ ಕುಕ್ಕರ್ಗೆ ನಾನು ಪಲಾವ್ ಸಾಮಾನು ಏನು ಬರುತ್ತೆ 5 ರುಪೀಸ್ದು, ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೀವಿಲ್ಲ ಅಂದರೆ ಗರಂ ಮಸಾಲ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಈ ಥರದ್ದು ಹಾಕ್ಕೊಬೋದು. ಸೊ ಈಗ ಒಂದು ಅರ್ಧ ಈರುಳ್ಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾನು ರುಬ್ಬಿಟ್ಕೊಂಡಿರೋ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗಲೇ ಎಣ್ಣೆಲಿ ಹಾಕೋದ್ರಿಂದ ಎಣ್ಣೆಲಿ ಅದು ಫ್ರೈ ಆದಾಗ ಅದ್ರದ್ದು ಸ್ಮೆಲ್ ಮತ್ತು ಅರೋಮಾ ಚೆನ್ನಾಗಿರುತ್ತೆ, ಮತ್ತು ಅನ್ನದಲ್ಲಿ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದನ್ನು ಒಂದು 5 ನಿಮಿಷ ಎಣ್ಣೆಲಿ ಈ ಥರ ಫ್ರೈ ಮಾಡ್ಕೊಬೇಕು. ಅದು ಕಂಪ್ಲೀಟಾಗಿ ಏನಂತಾರೆ ಹಸಿ ವಾಸನೆ ಹೋಗಿ ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗುತ್ತೆ, ಡಾರ್ಕ್ ಗ್ರೀನ್ ಆಗುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಇದೇ ಥರ ಮಾಡ್ಕೊತಿರ್ಬೇಕು. ಒಬ್ಬೊಬ್ಬರು ಈರುಳ್ಳಿ ಹಾಕಿದ ತಕ್ಷಣ ತರಕಾರಿ ಹಾಕ್ತಾರೆ. ಒಂದ್ಸರಿ ಇದೇ ಥರ ಮಾಡ್ಕೊಂಡು ನೋಡಿ, ನಾನು ಮಸಾಲೆ ಹಾಕಿದ್ದೀನಲ್ಲ ಈ ಥರ ಮಾಡ್ಕೊಂಡು ನೋಡಿ, ತುಂಬಾ ರುಚಿ ಚೆನ್ನಾಗಿರುತ್ತೆ. ಸೊ ನೋಡಿ, ಈಗ ಕಲರ್ ಚೇಂಜ್ ಆಗಿದೆ, ಹಾಗೆ ಎಣ್ಣೆ ಕೂಡ ಸೈಡಲ್ಲಿ ಬಿಟ್ಟಿದೆ. ಸೊ ಇವಾಗ ಮಸಾಲೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ನಾವು ತರಕಾರಿನ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ 3 ಜನಕ್ಕೆ ಹಾಕೋ ಥರ ಮಾಡ್ತಿರೋದು. ಸೊ ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ಹಾಗೆ ತರಕಾರಿ ನಾನು ಬೀನ್ಸು, ಕ್ಯಾರೆಟು, ನೂಕೋಲ್ಲ ಹಾಕಿಲ್ಲ. ಇದು ಆಲೂಗಡ್ಡೆ ಮತ್ತು ಬಟಾಣಿ ಹಾಕ್ಕೊಂಡಿದ್ದೀನಿ. ಬಟಾಣಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈ ಜಾಗದಲ್ಲಿ ನೀವು ಚಿಕನ್ ಕೂಡ ಹಾಕ್ಕೊಬೋದು, ಅದು ಕೂಡ ಚೆನ್ನಾಗಿರುತ್ತೆ ತರಕಾರಿ ಬದಲು. ಸೊ ಇದನ್ನು ಕೂಡ ಒಂದು 2 to 3 ಮಿನಿಟ್ಸ್ ಈ ಥರನೇ ಬಾಡಿಸ್ಕೊಬೇಕು. ಮಸಾಲೆ ಜೊತೆ ಚೆನ್ನಾಗಿ ಫ್ರೈ ಆಗಬೇಕದು. ಸೊ ಈ ಟೈಮಲ್ಲಂತೂ ಸ್ಮೆಲ್ ಸಖತ್ತಾಗಿ ಬರುತ್ತೆ. ಇದು ಸಿಂಪಲ್ ಗೊತ್ತಾ, ಆದರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನನಗೆ ಈ ಥರ ಪಲಾವು, ಟೊಮ್ಯಾಟೊ ಬಾತು, ಬಿರಿಯಾನಿ ಈ ಥರದ್ದು ತುಂಬಾ ಇಷ್ಟ ಆಗುತ್ತೆ ನನಗೆ. ಸೊ ನಾನು ಸಾಲ್ಟ್ ಆ್ಯಡ್ ಮಾಡಿಲ್ಲ. ಸೊ ಇವಾಗ 1 ಸ್ಪೂನಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಟೊಮ್ಯಾಟೊ ಪ್ಯೂರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಟೊಮ್ಯಾಟೊ ಹುಳಿ ಇದ್ದರೆ 1 ದೊಡ್ಡದು ಹಾಕ್ಕೊಳ್ಳಿ, ಇಲ್ಲ ಅಂತ ಅಂದರೆ 2 ಹಾಕ್ಕೊಂಡ್ರೂ ಸಾಕಾಗುತ್ತೆ. ಸೊ ಇದನ್ನು ಕೂಡ 1-2 ನಿಮಿಷ. ಈಗ ನಾನು ಯಾವುದೇ ಪೌಡರ್ ಕೂಡ ಆ್ಯಡ್ ಮಾಡ್ಕೊಳ್ದೆ ಕೂಡ ಮಾಡ್ಕೊಬೋದು. ನಿಮಗೇನಾದರೂ ಸ್ವಲ್ಪ ಫ್ಲೇವರ್ ಇನ್ನೂ ಚೆನ್ನಾಗಿ ಬೇಕಂತ ಅಂದರೆ ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟೇ, ಜಾಸ್ತಿ ಇಲ್ಲ, 1 ಸ್ಪೂನಷ್ಟು ಗರಂ ಮಸಾಲ ಆ್ಯಡ್ ಮಾಡಿದ್ದೀನಿ. ಯಾವುದೇ ಐಟಮ್ ಹಾಕಿದ್ರೂ 2-3 ನಿಮಿಷ ಬಿಡಿ, ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಎಲ್ಲ ಮಸಾಲೆ ಜೊತೆ. ಹಾಗೆ ಇಲ್ಲಿ ತೊಳೆದಿಟ್ಕೊಂಡಿರೋ ಅಕ್ಕಿನ ನಾನು ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ಕೂಡ ಮಸಾಲೆ ಜೊತೆ ಕ್ಲೀನಾಗಿ ಮಿಕ್ಸ್ ಮಾಡಬೇಕು.
ನೀರು ಹಾಕ್ಕೊಂಡು ಕುದಿಬೇಕಾದ್ರೆ ಅಕ್ಕಿ ಹಾಕ್ಬೋದು. ಈ ಥರ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಜೊತೆ ಚೆನ್ನಾಗಿ ಅಕ್ಕಿ ಮಿಕ್ಸ್ ಆಗುತ್ತೆ. ಇದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ನನಗೆ ಇದೇ ಥರ ಮಾಡೋದಕ್ಕೆ ಇಷ್ಟ. ಸೊ ಇವಾಗ ಅಕ್ಕಿನೂ ಕೂಡ ಹಾಕಿ ಮಿಕ್ಸ್ ಮಾಡಾಯಿತು. ಈಗ ನಾನು ಅಳತೆಗೆ ನೀರು ಹಾಕ್ಕೊತಾ ಇದ್ದೀನಿ. ಯಾವುದೇ ಥರ ಪೌಡರು ಯಾವುದೇ ಥರ ಏನೂ ಇಲ್ಲದೇ ಆರಾಮಾಗಿ ಮಾಡ್ಬೋದು. ಸೊ ನೋಡಿದ್ರಲ್ಲ ಎಷ್ಟು ಈಸಿ ಅಂತ. ಸೊ ಈಗ ಅಳತೆಗೂ ಕೂಡ ನೀರು ಹಾಕ್ಕೊಂಡಿದ್ದೀನಿ ಮತ್ತು ಅಕ್ಕಿ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು ನಿಂಬೆಹಣ್ಣು ಹಾಕ್ಕೊಂಡೆ, ಬಟ್ ಅದು ಮಿಸ್ ಆಗಿಬಿಟ್ಟಿದೆ ಕ್ಲಿಪ್ಪು. ನಿಂಬೆಹಣ್ಣು ರಸ ಒಂದು ಫುಲ್ ಹಾಕ್ಕೊಳ್ಳಿ, ಅದು ಕೂಡ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಲಾಸ್ಟಲ್ಲಿ ಇವಾಗ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಹಾಕ್ಕೊತಾ ಇದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಸೊ ಲಾಸ್ಟಲ್ಲಿ ಇಷ್ಟು ಹಾಕಿ ನಾವು ಕ್ಲೋಸ್ ಮಾಡಿ 1-2 ವಿಸಿಲ್ ತೊಗೊಂಡ್ರೆ ಸಾಕು, ಅನ್ನ ರೆಡಿ ಆಗುತ್ತೆ. ಬಿಸಿ ಬಿಸಿ ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಮೊಸರು ಬಜ್ಜಿ ಇಲ್ಲಾಂದರೆ ಚಟ್ನಿನೂ ಚೆನ್ನಾಗಿರುತ್ತೆ. ಸೊ ಲಾಸ್ಟಲ್ಲಿ ನಾನಿಲ್ಲಿ ಎಣ್ಣೆ ಏನಕ್ಕಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಕಡಿಮೆ ಆಯಿತು ಅಂತ ನನಗೆ ಅನ್ನಿಸ್ತು. ಅದಕ್ಕೋಸ್ಕರ ನೀವೇನಾದರೂ ನಿಮಗೇನಾದರೂ ಕಡಿಮೆ ಆಯಿತು ಅಂತ ಅನಿಸಿದ್ರೆ ನೀವು ಲಾಸ್ಟಲ್ಲಿ ಕೂಡ ಆ್ಯಡ್ ಮಾಡ್ಕೊಬೋದು, ಕುಕ್ಕರ್ ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ. ಸೊ ನೋಡ್ತಿದ್ದೀರಲ್ಲ, ಇವಾಗ 2 ವಿಸಿಲ್ಸ್ ತೆಗ್ದಾಯಿತು. ಅನ್ನ ರೆಡಿ ಆಗಿದೆ, ಸೂಪರಾಗಿ ಆಗಿದೆ. ಸೊ ನೋಡ್ತಿರ್ಬೋದು ಕರೆಕ್ಟಾಗಿ ಬೆಂದಿದೆ ಉದ್ರಾಗಿ. ಸೊ ಸೂಪರಾಗಿ ಆಗಿದೆ. ಇದೇ ಥರನೇ ನೀವು ಇದೇ ಜಾಗದಲ್ಲಿ ನೀವು ಚಿಕನ್ ಕೂಡ ಹಾಕಿ ಮಾಡ್ಕೊಬೋದು, ಆದರೆ ಬಿರಿಯಾನಿ ಪೌಡರ್ ಸ್ವಲ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇದೇ ಥರ ಒಳ್ಳೊಳ್ಳೆ ರೆಸಿಪೀಸ್ನ ನೋಡೋದಕ್ಕೋಸ್ಕರ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಯಾವಾಗಲೂ ಖುಷಿಯಾಗಿರಿ. ಬಾಯ್.